ಅಮೆಜಾನ್ ಫಾರೆಸ್ಟ್ ಇದು ಜಸ್ಟ್ ಒಂದು ಫಾರೆಸ್ಟ್ ಅಲ್ಲ, ಇದು ಮನುಷ್ಯರಿಗೆ ಇನ್ನೂ ಗೊತ್ತಾಗದೇ ಇರುವಂತಹ ಅಂಡ್ ಸಾವಿರಾರು ರಹಸ್ಯಗಳಿಂದ ಕೂಡಿರುವಂತಹ ಒಂದು ವಿಚಿತ್ರವಾದ ಲೋಕ. ಈ ಫಾರೆಸ್ಟ್ ಅಲ್ಲಿ ಒಂದಲ್ಲ ಎರಡಲ್ಲ 160 ಫೀಟ್ಗಿಂತ ಉದ್ದವಾಗಿರುವಂತ ಒಂದು ದೊಡ್ಡ ಹಾವಿದೆಯಂತೆ. ಈ ಫಾರೆಸ್ಟ್ ಅಲ್ಲಿ ನೀರಿನ ಒಳಗಡೆ ವಾಸ ಮಾಡುವಂತ ಒಂದು ಭಯಾನಕವಾದ ಜೀವಿ ಇದೆ. ಇದನ್ನ ಜಸ್ಟ್ ಟಚ್ ಮಾಡಿದ್ರೆ ಸಾಕು, ನೀವು ನಿಂತ ಜಾಗದಲ್ಲೇ ಸತ್ತೋಗ್ತೀರಾ. ಈ ಫಾರೆಸ್ಟ್ ಅಲ್ಲಿ ನಡೆದಾಡುವಂತ ಮರಗಳಿದ್ದಾವೆ. ಅಂಡ್ ಈ ಫಾರೆಸ್ಟ್ ಅಲ್ಲಿ ಒಂದು ಜೀವಿಯ ದೇಹ ಅರ್ಧ ಮನುಷ್ಯರ ತರ ಇದ್ರೆ ಇನ್ನೂ ಅರ್ಧ ಚಿಂಪಾಂಜಿ ತರ ಇದೆಯಂತೆ. ಅಷ್ಟಕ್ಕೂ ಈ ಜೀವಿ ಈ ಅಮೆಜಾನ್ ಫಾರೆಸ್ಟ್ ಅಲ್ಲಿ ಇದೆಯಾ ಅಥವಾ ಇಲ್ವಾ? ಅಂಡ್ ನೀವು ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ರೆ ಇದರಲ್ಲಿ ಯಾವುದು ಸತ್ಯ ಅಂಡ್ ಯಾವುದು ಸುಳ್ಳು ಅಂತ ಗೊತ್ತಾಗೋದು ಮಾತ್ರ ಪಕ್ಕ. ಈ ಅಮೆಜಾನ್ ಫಾರೆಸ್ಟ್ ಅನ್ನೋದು ಒಂದು ವಿಶಾಲವಾದ ಉಷ್ಣವಲಯದಲ್ಲಿ ಕಂಡುಬರುವ ಒಂದು ರೈನ್ ಫಾರೆಸ್ಟ್ ಆಗಿದೆ. ಅಂಡ್ ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ರೈನ್ ಫಾರೆಸ್ಟ್ ಯಾವುದು ಅಂದರೆ ಇದೇ ಅಮೆಜಾನ್ ರೈನ್ ಫಾರೆಸ್ಟ್. ಅಂಡ್ ಸೆಕೆಂಡ್ ಪ್ಲೇಸಲ್ಲಿ ಇರೋದು ಕಾಂಗೋ ರೈನ್ ಫಾರೆಸ್ಟ್, ಇದು ಆಫ್ರಿಕಾದಲ್ಲಿದೆ. ಅಂಡ್ ಥರ್ಡ್ ಪ್ಲೇಸಲ್ಲಿ ಇರೋದು ನ್ಯೂಗಿನಿಯಾ ರೈನ್ ಫಾರೆಸ್ಟ್. ಅಂಡ್ ಈ ಅಮೆಜಾನ್ ಫಾರೆಸ್ಟ್ ಎಷ್ಟು ದೊಡ್ಡದಾಗಿದೆ ಅಂದರೆ ಇದು 9 ದೇಶಗಳಲ್ಲಿ ಸ್ಪ್ರೆಡ್ ಆಗಿದೆ. ಅಂದರೆ ಬ್ರೆಜಿಲ್ ದೇಶದಲ್ಲಿ 58.4%, ಪೆರು ದೇಶದಲ್ಲಿ 12.8%, ಬೊಲಿವಿಯಾದಲ್ಲಿ 7.7%, ಕೊಲಂಬಿಯಾದಲ್ಲಿ 7.1%, ವೆನಿಜುವಾಲಾದಲ್ಲಿ 6.1%, ಗಯಾನಾದಲ್ಲಿ 3.1%, ಸುರಿನಾಮದಲ್ಲಿ 2.5%, ಫ್ರೆಂಚ್ ಗಯಾನಾದಲ್ಲಿ 1.4% ಅಂಡ್ ಈಕ್ವೆಡಾರದಲ್ಲಿ 1% ಇದೆ. ಅಂದ್ರೆ ಈ ಅಮೆಜಾನ್ ಫಾರೆಸ್ಟ್ ಅನ್ನೋದು 2.7 ಮಿಲಿಯನ್ ಸ್ಕ್ವೇರ್ ಮೈಲ್ಸ್, ಅಂದ್ರೆ 1.4 ಬಿಲಿಯನ್ ಏಕರ್ಸ್ ಇದೆ. ನಿಮಗೆ ಸಿಂಪಲ್ ಆಗಿ ಹೇಳ, ಈ ಅಮೆಜಾನ್ ಫಾರೆಸ್ಟ್ ಅಲ್ಲಿ ನಮ್ಮ ಭಾರತದಂತಹ 2 ದೇಶಗಳನ್ನ ಇದರಲ್ಲಿ ಸೇರಿಸಬಹುದು, ಅಥವಾ UK ದಂತಹ 28 ದೇಶಗಳನ್ನ ಈ ಅಮೆಜಾನ್ ಫಾರೆಸ್ಟ್ ಅಲ್ಲಿ ಸೇರಿಸಬಹುದು. ಅಂದ್ರೆ ಅಷ್ಟು ದೊಡ್ಡದು ಈ ಅಮೆಜಾನ್ ಫಾರೆಸ್ಟ್. ಅಂಡ್ ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಪ್ಲೇಸ್ ಅಲ್ಲಿ ಅತಿ ದೊಡ್ಡ ದೊಡ್ಡ ಹಾವುಗಳು ಇದಾವೆ ಅಂದ್ರೆ ಅದು ಇದೇ ಅಮೆಜಾನ್ ಫಾರೆಸ್ಟ್ ಅಲ್ಲಿ. ಅಂಡ್ ಇದೇ ಫಾರೆಸ್ಟ್ ಅಲ್ಲಿ ಇಡೀ ಪ್ರಪಂಚದ ಅತಿ ದೊಡ್ಡ ಹಾವಾಗಿರುವಂತಹ ಗ್ರೀನ್ ಅನಕೊಂಡ ಅನ್ನೋ ಒಂದು ಹಾವಿದೆ. ಇದು 30 ಫೀಟ್ಗಿಂತ ಉದ್ದವಾಗಿದೆ. ಅಂಡ್ ಪ್ರೆಸೆಂಟ್ ಈಗ ಈ ಭೂಮಿಯ ಮೇಲೆ ವಾಸವಾಗಿರುವಂತ ಅತಿ ದೊಡ್ಡ ಹಾವಿದೆ. ಆದ್ರೆ ಸರಿಸುಮಾರು 60 ಮಿಲಿಯನ್ ವರ್ಷಗಳ ಹಿಂದೆ ಈ ಭೂಮಿಯ ಮೇಲೆ ಒಂದು ಭಯಾನಕವಾದ ಹಾವಿತ್ತು. ಅದರ ಹೆಸರು ಟೈಟಾನೋಬೋವಾ. ಇದು 45ರಿಂದ 50 ಫೀಟ್ಗಿಂತ ಉದ್ದವಾಗಿತ್ತು. ಅಂದ್ರೆ ಇದು ಈ ಅನಕೊಂಡ ಹಾವಿಗಿಂತ ತುಂಬಾ ದೊಡ್ಡದಾಗಿತ್ತು. ಆದ್ರೆ ಪ್ರೆಸೆಂಟ್ ಈಗ ಈ ಅಮೆಜಾನ್ ಫಾರೆಸ್ಟ್ ಅಲ್ಲಿ ವಾಸವಾಗಿರುವಂತ ಕೆಲವು ಬುಡಕಟ್ಟು ಜನಾಂಗದವರು ನಾವು ಈ ಫಾರೆಸ್ಟ್ ಅಲ್ಲಿ 160 ಫೀಟ್ಗಿಂತ ಉದ್ದವಾಗಿರುವಂತ ಹಾವನ್ನ ನೋಡಿದೀವಿ, ಅದರ ಬಾಯಿನೇ 6 ಫೀಟ್ಗಿಂತ ಉದ್ದವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮೇ ಬಿ ಇದು ಟೈಟಾನೋಬೋವಾ ಆಗಿರ್ಬೋದಂತ ಇವ್ರ ನಂಬಿಕೆ. ಆದರೆ ಇದ್ರ ಬಗ್ಗೆ ಯಾವುದೇ ತರಹದ ಎವಿಡೆನ್ಸ್ ಇಲ್ಲ. ಅಂಡ್ ಇದೇ ಫಾರೆಸ್ಟ್ ಅಲ್ಲಿ ನೀರಿನ ಒಳಗಡೆ ವಾಸ ಮಾಡುವಂತ ಒಂದು ಭಯಾನಕವಾದ ಜೀವಿ ಇದೆ. ಇದನ್ನ ನೀವು ಜಸ್ಟ್ ಟಚ್ ಮಾಡಿದ್ರೆ ಸಾಕು, ನೀವು ನಿಂತ ಜಾಗದಲ್ಲೇ ಸತ್ತೋಗ್ತೀರಾ. ಆ ಜೀವಿ ಮತ್ತೆ ಯಾವುದೋ ಅಲ್ಲ, ಅದು ಎಲೆಕ್ಟ್ರಿಕ್ ಹೀಲ್. ಇದು ಎಷ್ಟು ಡೇಂಜರಸ್ ಆಗಿದೆ ಅಂದ್ರೆ ಇದರ ದೇಹದಲ್ಲಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ. ನಾರ್ಮಲ್ ಆಗಿ ನಿಮ್ಮ ಮನೆಯಲ್ಲಿರುವಂತ ಒಂದು ಲೈಟ್ ಬಲ್ಬ್ ಬೆಳಗೋದಕ್ಕೆ 120 ವೋಲ್ಟ್ ವಿದ್ಯುತ್ ಬೇಕಾಗುತ್ತೆ. ಆದರೆ ಇದರ ದೇಹದಲ್ಲಿ 600ರಿಂದ 860 ವೋಲ್ಟ್ ವರೆಗೆ ವಿದ್ಯುತ್ ಪ್ರೊಡ್ಯೂಸ್ ಆಗುತ್ತೆ. ಅಂದ್ರೆ ಇದು ನಿಮ್ಮ ಮನೆಯಲ್ಲಿ ಬೆಳಗುವಂತ ಒಂದು ಲೈಟ್ ಬಲ್ಬ್ಗಿಂತ 5 ಪಟ್ಟು ಹೆಚ್ಚು ಎಲೆಕ್ಟ್ರಿಸಿಟಿಯನ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದನ್ನ ಏನಾದರೂ ಮನುಷ್ಯರು ಮುಟ್ಟಿದ್ರೆ ಅವ್ರ ಕತೆ ಮುಗೀತು ಅಂತ ಅನ್ಕೋಬೇಕು. ಅಂದ್ರೆ ಇದು ಅಷ್ಟು ಡೇಂಜರಸ್ ಆಗಿದೆ. ಅಂಡ್ ನಾರ್ಮಲ್ ಆಗಿ ನೀವು ಸ್ಪೈಡರ್ ಅಥವಾ ಜೇಡ ಅನ್ನೋ ಕೀಟವನ್ನ ನೋಡೇ ಇರ್ತೀರ. ಇಡೀ ಪ್ರಪಂಚದಲ್ಲಿ ಯಾವುದೇ ಪ್ಲೇಸಲ್ಲಾಗ್ಲಿ ಈ ಸ್ಪೈಡರ್ಸ್ ತುಂಬಾ ಚಿಕ್ಕ ಸೈಜಲ್ಲಿ ಇರುತ್ತೆ. ಆದರೆ ಈ ಅಮೆಜಾನ್ ಫಾರೆಸ್ಟ್ ಅಲ್ಲಿ 13 ಇಂಚ್ಗಿಂತ ತುಂಬಾ ದೊಡ್ಡದಾಗಿರುವಂತ ಸ್ಪೈಡರ್ಸ್ ಇದಾವೆ. ಈ ಸ್ಪೈಡರ್ಸ್ ಅಲ್ಲಿ ಬ್ರೆಜಿಲಿಯನ್ ವಾಂಡ್ರಿಂಗ್ ಸ್ಪೈಡರ್ ಕೂಡ ಒಂದು. ಇದು ಎಷ್ಟು ಡೇಂಜರಸ್ ಆಗಿದೆ ಅಂದ್ರೆ ಇದು ಮನುಷ್ಯರಿಗೆ ಏನಾದರೂ ಕಚ್ಚಿದ್ರೆ ಮನುಷ್ಯರಲ್ಲಿ ಹೈ ಬ್ಲಡ್ ಪ್ರೆಷರ್, ವಾಕರಿಕೆ ಅಂಡ್ ಕಿಬ್ಬೊಟ್ಟೆಯ ಸೆಳೆತ ಜಾಸ್ತಿ ಆಗುತ್ತಂತೆ. ಅಂಡ್ ಮೇನ್ ಆಗಿ ಪುರುಷರಲ್ಲಿ ಈ ಅಂಗಾಂಶ ಮೇಲೆ ಕೇಳೋದಕ್ಕೆ ಸ್ಟಾರ್ಟ್ ಆಗುತ್ತಂತೆ. ಅಂದ್ರೆ ವಯಾಗ್ರಾ ಟ್ಯಾಬ್ಲೆಟ್ ಹಾಕೊಂಡಾಗ ಯಾವ ತರ ಆಗುತ್ತೋ
ಈ ಸ್ಪೈಡರ್ ಕಚ್ಚಿದಾಗಲೂ ಕೂಡ ಅದೇ ತರ ಆಗುತ್ತಂತೆ. ಆದ್ರೆ ಇದರಿಂದ ಈ ಅಂಗಾಂಶಕ್ಕೆ ತುಂಬಾನೇ ಪೇನ್ ಉಂಟಾಗುತ್ತಂತೆ. ಅಂಡ್ ಈ ಪೇನ್ ತುಂಬಾ ಲಾಂಗ್ ಟೈಮ್ ವರೆಗೆ ಇರುತ್ತಂತೆ. ಆದ್ರೆ ಕೆಲವು ಸಾರಿ ಇದರಿಂದ ಈ ಅಂಗಾಂಶ ಸತ್ತು ಹೋಗುವಂತ ಚಾನ್ಸಸ್ ಕೂಡ ಇರುತ್ತಂತೆ. ಅಂಡ್ ಈ ಫಾರೆಸ್ಟ್ ಅಲ್ಲಿ ವಾಸವಾಗಿರುವಂತ ಕೆಲವು ಬುಡಕಟ್ಟು ಜನಾಂಗದವರು ಈ ಫಾರೆಸ್ಟ್ ಅಲ್ಲಿ ನಾವು ಮ್ಯಾರಿಕಾಕ್ಸಿಯನ್ನ ನೋಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಮ್ಯಾರಿಕಾಕ್ಸಿ ಅಂದ್ರೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೆ. ಇದರ ದೇಹದ ಒಂದಷ್ಟು ಭಾಗ ಮನುಷ್ಯರ ತರ ಇದ್ರೆ ಇನ್ನೊಂದಷ್ಟು ಭಾಗ ಚಿಂಪಾಂಜಿ ತರ ಇರುತ್ತೆ. ಇದು ಈ ಅಮೆಜಾನ್ ಫಾರೆಸ್ಟ್ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ ಜೀವಿ ಈ ಅಮೆಜಾನ್ ಫಾರೆಸ್ಟ್ ಅಲ್ಲಿ ಇರೋದ್ರ ಬಗ್ಗೆ ಯಾವುದೇ ತರಹದ ಎವಿಡೆನ್ಸ್ ಇಲ್ಲ. ಅಂಡ್ ಈ ಅಮೆಜಾನ್ ಫಾರೆಸ್ಟ್ ಅಲ್ಲಿ ಬರೀ ದೊಡ್ಡ ದೊಡ್ಡ ಜೀವಿಗಳು ಮಾತ್ರ ಡೇಂಜರಸ್ ಅಲ್ಲ, ತುಂಬಾ ಚಿಕ್ಕ ಸೈಜಲ್ಲಿ ಇರುವಂತ ಈ ಇರುವೆಗಳು ಕೂಡ ತುಂಬಾ ಡೇಂಜರಸ್ ಆಗಿದ್ದಾವೆ. ಇಂಥ ಇರುವೆಗಳಲ್ಲಿ ಬುಲೆಟ್ ಹ್ಯಾಂಟ್ ಅನ್ನೋ ಒಂದು ಇರುವೆ ಇದೆ. ಇದು ತುಂಬಾ ಡೇಂಜರಸ್ ಆಗಿದೆ. ಅಂದ್ರೆ ಒಂದು ಬುಲೆಟ್ ಅನ್ನು ಓಡಿಸ್ಕೊಂಡಾಗ ಎಷ್ಟು ಪೇನ್ ಆಗುತ್ತೋ ಈ ಇರುವೆ ಕಚ್ಚಿದಾಗಲೂ ಕೂಡ ಅಷ್ಟೇ ಪೇನ್ ಆಗುತ್ತಂತೆ. ಆದ್ರಿಂದನೇ ಇದನ್ನ ಬುಲೆಟ್ ಹ್ಯಾಂಟ್ ಅಂತ ಕರೀತಾರೆ. ಅಂಡ್ ಈ ಫಾರೆಸ್ಟ್ ಅಲ್ಲಿ ಇರುವಂತ ಈ ಕಪ್ಪೆಗಳು ಕೂಡ ತುಂಬಾ ಡೇಂಜರಸ್ ಆಗಿದ್ದಾವೆ. ಅಂದ್ರೆ ಈ ತರ ಕಲರ್ಫುಲ್ ಆಗಿ ಕಾಣುವಂತ ಈ ಕಪ್ಪೆಗಳು ತುಂಬಾ ಡೇಂಜರಸ್ ಆಗಿದ್ದಾವೆ. ಇವುಗಳನ್ನ ನೀವು ಜಸ್ಟ್ ಟಚ್ ಮಾಡಿದ್ರೆ ಸಾಕು, ನಿಮಗೆ ನಿಂತ ಜಾಗದಲ್ಲೇ ಪ್ಯಾರಲಿಸಿಸ್ ಅಟ್ಯಾಕ್ ಆಗಿ ನೀವು ಸತ್ತು ಹೋಗುವಂತ ಸಿಚುವೇಶನ್ ಕೂಡ ಬರ್ಬೋದು. ಈ ತರಹದ ಕಪ್ಪೆಗಳನ್ನ ಪಾಯ್ಸನ್ ಡಾರ್ಟ್ ಫ್ರಾಗ್ ಅಂತ ಕರೀತಾರೆ. ಇದರಲ್ಲಿ 170 ಸ್ಪೀಸಸ್ ಇವೆ. ಆದ್ರೆ ಇದರಲ್ಲಿ ಗೋಲ್ಡನ್ ಪಾಯ್ಸನ್ ಫ್ರಾಗ್ ಅನ್ನೋ ಒಂದು ಕಪ್ಪೆ ಇದೆ. ಇದು ಎಷ್ಟು ಡೇಂಜರಸ್ ಆಗಿದೆ ಅಂದ್ರೆ ಇದರ ಚರ್ಮದಲ್ಲಿ 20,000 ಇಲಿಗಳನ್ನು ಕೊಲ್ಲುವಷ್ಟು ಅಂಡ್ 20 ಜನ ಮನುಷ್ಯರನ್ನ ಕೊಲ್ಲುವಷ್ಟು ವಿಷವನ್ನು ಹೊಂದಿರುತ್ತಂತೆ. ಸೊ ಈ ಅಮೆಜಾನ್ ಫಾರೆಸ್ಟ್ ಅಲ್ಲಿ ಇರುವಂತ ಈ ಕಪ್ಪೆಗಳು ಕೂಡ ತುಂಬಾ ಡೇಂಜರಸ್ ಆಗಿದ್ದಾವೆ. ಅಂಡ್ ಈ ಅಮೆಜಾನ್ ಫಾರೆಸ್ಟ್ ಅಲ್ಲಿ ಇರುವಂತ ಮರಗಳೇನು ಕಡಿಮೆ ಅಲ್ಲ, ಇಲ್ಲಿರುವಂತ ಮರಗಳು ಕೂಡ ತುಂಬಾ ದಟ್ಟವಾಗಿ ಬೆಳೆದಿದ್ದಾವೆ. ಈ ಮರಗಳು ಇಷ್ಟು ದಟ್ಟವಾಗಿ ಬೆಳೆಯೋದಕ್ಕೆ ಮೇನ್ ರೀಸನ್ ಏನು ಅಂದ್ರೆ ಫಾಸ್ಫರಸ್. ಆದರೆ ಈ ಫಾಸ್ಫರಸ್ ಅನ್ನ ಮನುಷ್ಯರು ಹೋಗಿ ಇಲ್ಲಿ ಸ್ಪ್ರೆಡ್ ಮಾಡೋದಕ್ಕಂತೂ ಆಗಲ್ಲ ಅಲ್ವಾ? ಆದ್ರಿಂದನೇ ನೇಚರೇ ಇದಕ್ಕೆ ಸಪೋರ್ಟ್ ಮಾಡುತ್ತೆ. ಅದೇಗಂದ್ರೆ ಈ ಅಮೆಜಾನ್ ಫಾರೆಸ್ಟ್ಗೆ ಒಂದು ವರ್ಷಕ್ಕೆ 56% ಫಾಸ್ಫರಸ್ ಸಹಾರಾ ಮರುಭೂಮಿಯಿಂದ ಇಲ್ಲಿಗೆ ಬಂದು ತಲುಪುತ್ತೆ. ಅಯ್ಯೋ, ಸಹಾರಾ ಮರುಭೂಮಿ ಇರೋದು ಆಫ್ರಿಕಾ ಖಂಡದಲ್ಲಿ ಅಂಡ್ ಈ ಅಮೆಜಾನ್ ಫಾರೆಸ್ಟ್ ಇರೋದು ಸೌತ್ ಅಮೆರಿಕಾ ಖಂಡದಲ್ಲಿ. ಈ ಎರಡೂ ಖಂಡಗಳ ನಡುವೆ 2,900 ಕಿಲೋಮೀಟರ್ಸ್ ಅಷ್ಟು ಡಿಸ್ಟೆನ್ಸ್ ಇದೆ. ಮತ್ತೆ ಅದೇಗೆ ಈ ಸಹಾರಾ ಮರುಭೂಮಿಯಿಂದ ಇಲ್ಲಿಗೆ ಫಾಸ್ಫರಸ್ ಬಂದು ತಲುಪುತ್ತೆ ಅಂತ ನಿಮ್ಮಲ್ಲಿ ತುಂಬಾ ಜನ ಕನಸ್ಬೋದು. ನಾರ್ಮಲ್ ಆಗಿ ಈ ಸಹಾರಾ ಮರುಭೂಮಿಯ ಧೂಳಿನಲ್ಲಿ ಫಾಸ್ಫರಸ್ ಇರುತ್ತೆ. ಇದು ಗಾಳಿಯ ಮೂಲಕ ಬಂದು ಈ ಅಮೆಜಾನ್ ಫಾರೆಸ್ಟ್ ಅಲ್ಲಿ ಬೀಳುತ್ತೆ. ಈ ಸಹಾರಾ ಮರುಭೂಮಿಯ ಧೂಳಿನಲ್ಲಿ ಫಾಸ್ಫರಸ್ ಇರೋದ್ರಿಂದ ಇದು ಬಂದು ಈ ಅಮೆಜಾನ್ ಫಾರೆಸ್ಟ್ ಅಲ್ಲಿ ಬೀಳೋದ್ರಿಂದ ಈ ಫಾರೆಸ್ಟ್ ಅಲ್ಲಿರುವಂತ ಮರಗಳು ಇಷ್ಟು ದಟ್ಟವಾಗಿ ಬೆಳೆದಿದ್ದಾವೆ. ಅಂಡ್ ಈ ಮರಗಳು ಇಷ್ಟು ದಟ್ಟವಾಗಿ ಬೆಳೆದಿರೋದ್ರಿಂದನೇ ಈ ಅಮೆಜಾನ್ ಫಾರೆಸ್ಟ್ ಇಂದ ಇಡೀ ಪ್ರಪಂಚಕ್ಕೆ 6-9% ಆಕ್ಸಿಜನ್ ಪ್ರೊಡ್ಯೂಸ್ ಆಗುತ್ತೆ. ಅಂಡ್ ಈ ಅಮೆಜಾನ್ ಫಾರೆಸ್ಟ್ ಅಲ್ಲಿ ಇರುವಂತ ನದಿಗಳು ಕೂಡ ತುಂಬಾ ಡೇಂಜರಸ್ ಆಗಿದ್ದಾವೆ. ಅಂದ್ರೆ ಈ ಫಾರೆಸ್ಟ್ ಅಲ್ಲಿ ಶನಾಯ್ ಟಿಂಪೆಸ್ಕಾ ಅನ್ನೋ ಒಂದು ನದಿ ಇದೆ. ಈ ನದಿ ತುಂಬಾ ಡೇಂಜರಸ್ ಆಗಿದೆ. ಅಂದ್ರೆ ಈ ನದಿಯಲ್ಲಿ ನೀರು ಯಾವಾಗ್ಲೂ ಕುದಿತಾನೆ ಇರುತ್ತೆ. ಅಂದ್ರೆ ಈ ನದಿಯಲ್ಲಿ ಟೆಂಪರೇಚರ್ ಯಾವಾಗ್ಲೂ 100 ಡಿಗ್ರಿ ಸೆಲ್ಸಿಯಸ್ ವರೆಗೆ ಇರುತ್ತೆ. ತುಂಬಾ ಜನ ಈ ನದಿಯಲ್ಲಿರುವಂತ ನೀರು ಕುದಿಯೋದಕ್ಕೆ ಮೇನ್ ರೀಸನ್ ಸೂರ್ಯನ ಶಾಖ ಅಂತ ನಂಬ್ತಾರೆ. ಆದ್ರೆ ಅದು ನಿಜ ಅಲ್ಲ. ಕೆಲವು ಜನ ವಿಜ್ಞಾನಿಗಳು ಹೇಳೋ ಪ್ರಕಾರ ಈ ನದಿಯಲ್ಲಿರುವಂತ ನೀರು ಕುದಿಯೋದಕ್ಕೆ ಮೇನ್ ರೀಸನ್ ಏನು ಅಂದ್ರೆ ಭೂಮಿಯ ಒಳಗಡೆ ಇರುವಂತ ಶಾಖ ಅಂತ ಹೇಳ್ತಾರೆ. ಆದರೆ ಇದ್ರ ಬಗ್ಗೆ ಈವಾಗಿನವರೆಗೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. ಅಂಡ್ ಈ ಅಮೆಜಾನ್ ಫಾರೆಸ್ಟ್ ಅಲ್ಲಿ ಇರುವಂತ ಸಸ್ಯಗಳು ಕೂಡ ತುಂಬಾ ಡಿಫರೆಂಟ್ ಆಗಿದ್ದಾವೆ. ಅಂದ್ರೆ ಈ ಫಾರೆಸ್ಟ್ ಅಲ್ಲಿ ವಾಟರ್ ಲಿಲ್ಲಿ ಅನ್ನೋ ಒಂದು ಸಸ್ಯವಿದೆ. ಇದು ತುಂಬಾ ಸ್ಟ್ರಾಂಗ್ ಆಗಿರುವಂತ ಅಂಡ್ ತುಂಬಾ ದೊಡ್ಡದಾಗಿರುವಂತಹ ಎಲೆಗಳನ್ನು ಹೊಂದಿರುತ್ತೆ. ಈ ಎಲೆಗಳು ಎಷ್ಟು ಸ್ಟ್ರಾಂಗ್ ಆಗಿದಾವೆ ಅಂದ್ರೆ ಒಬ್ಬ ಮನುಷ್ಯ ಇದ್ರ ಮೇಲೆ ಆರಾಮಾಗಿ ನಿಲ್ಬಹುದು. ಅಂದ್ರೆ ಅಷ್ಟು ಸ್ಟ್ರಾಂಗ್ ಆಗಿದಾವೆ. ಅಂಡ್ ಈ ಫಾರೆಸ್ಟ್ ಅಲ್ಲಿ ನಡೆದಾಡುವಂತ ಮರಗಳು ಕೂಡ ಇದಾವೆ. ಅಂದ್ರೆ ಈ ಫಾರೆಸ್ಟ್ ಅಲ್ಲಿ ವಾಕಿಂಗ್ ಟ್ರೀ ಅನ್ನೋ ಒಂದು ಮರ ಇದೆ. ಇದು ಮೂವ್ ಆಗುತ್ತೆ. ಅಂದ್ರೆ ಸೂರ್ಯನ ಬೆಳಕು ಯಾವ ದಿಕ್ಕಿನಿಂದ ಈ ಮರದ ಮೇಲೆ ಬೀಳುತ್ತೋ ಅದೇ ದಿಕ್ಕಿಗೆ ಈ ಮರ ಮೂವ್ ಆಗುತ್ತೆ. ಆದ್ರೆ ಸಿನಿಮಾದಲ್ಲಿ ತೋರಿಸೋ ತರ ತುಂಬಾ ಸ್ಪೀಡ್ ಆಗಿ ಮೂವ್ ಆಗಲ್ಲ. ಈ ಪ್ರೊಸೆಸ್ ನಡೆಯೋದಕ್ಕೆ 3-4 ತಿಂಗಳು ಟೈಮ್ ಬೇಕಾಗುತ್ತೆ. ಅಂಡ್ ಫೈನಲಿ ಈ ವಿಡಿಯೋ ಇಷ್ಟೇ. ಅಂಡ್ ಇದೇ ತರಹದ ಇನ್ನೆಷ್ಟೋ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನಿಮ್ಮ ಮುಂದೆ ತರ್ತಾನೆ ಇರ್ತೀವಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕನ್ ಕೂಡ ಹಾಲು ಇಟ್ಕೊಳ್ಳಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.